ಮೂರು ಪ್ರಮುಖ ಧರ್ಮದ ಮೂರು ಮಹನೀಯರು ಇಲ್ಲಿ ಆಗಮಿಸಿದ್ದಾರೆ. ಅದರಲ್ಲಿ ಮೌಲಾನಾ ಕಮರುಲ್ ಉಲಮಾ ಕಾಂತವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಸಂಕ್ಷಿಪ್ತವಾದ ಒಂದು ಭಾಷಣದ ಮೂಲಕ ಮಾನವತೆಯ ಸಂದೇಶದ ಬಗ್ಗೆ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದರ ಒಂದು ಪುಟ್ಟ ಮಟ್ಟದ ಕೆಲವೇ ನಿಮಿಷಗಳ ಒಂದು ಅನುವಾದವನ್ನು ಮಾತ್ರ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಂತರ 5 ಗಂಟೆಗೆ ಮೈದಾನದಲ್ಲಿ ಬೃಹತ್ತಾದ ಸಾರ್ವಜನಿಕ ಸಮ್ಮೇಳನ ನಡೆಯಲಿದ್ದು ಮುಂದಿನ ಭಾಷಣವನ್ನು ಅಲ್ಲಿಯವರು ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಸನ್ಮಾನ್ಯರಾದ ಪೇಜಾವರ ಶ್ರೀಗಳನ್ನು ಆಹ್ವಾನಿಸಿದ್ದು ನನಗೆ ಬಹಳ ಖುಷಿ ತರ್ತಾ ಇದೆ. ಯಾಕಂತ ಹೇಳಿದ್ರೆ 1992ರಲ್ಲಿ ಭಾರತ ದೇಶದಲ್ಲಿ ಉಂಟಾದ ಒಂದು ದೊಡ್ಡ ದುರಂತ, ಅಯೋಧ್ಯೆಯ ರಾಮ ಮಂದಿರ ಮತ್ತು ಬಾಬರಿ ಮಸೀದ್ ತರ್ಕದಲ್ಲಿ. ಆ ಸಂದರ್ಭದಲ್ಲಿ ಇಡೀ ಭಾರತ ದೇಶ ಕೋಮುದೊಳ್ಳೂರಿನಲ್ಲಿ ಒತ್ತು ಹಿಡಿಯುವಂತಹ ಒಂದು ಸಂದರ್ಭದಲ್ಲಿ ಇದೇ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆ ಟೌನ್ ಹಾಲ್ನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯರಾದ ಪೇಜಾವರ ಶ್ರೀಗಳು ಬಂದಿದ್ರು ಸುಮಾರು ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಪೇಜಾವರ ಶ್ರೀಗಳೊಂದು ಮಾತನ್ನು ಹೇಳಿದರು. ಭಾರತ ದೇಶದ ಕೋಮು ಸೌಹಾರ್ದತೆಯ ಚರಿತ್ರೆಯಲ್ಲಿ ಸ್ವರ್ಣ ಲಿಪಿಗಳಿಂದ ಬರೆಯಬೇಕಾದಂತಹ ಒಂದು ಮಾತು. ಅದಂತ ಹೇಳಿದರೆ ಮಸೀದಿ ಮತ್ತು ರಾಮ ಜನ್ಮಭೂಮಿಯ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಕೋರ್ಟುಗಳು, ಕಚೇರಿಗಳು, ಪೊಲೀಸ್ ಸ್ಟೇಷನ್ಗಳು, ಸುಪ್ರೀಂ ಕೋರ್ಟುಗಳು ಅಲ್ಲ. 1992ರ ಆ ಸಮಸ್ಯೆ ಬಂದ ಸಂದರ್ಭದಲ್ಲಿ ಸನ್ಮಾನ್ಯರಾದ ಪೇಜಾವರ ಸ್ವಾಮಿಗಳು ಅಂತ ಹೇಳಿದರು, ಭಾರತ ದೇಶದ ಪ್ರಮುಖರಾದ 30 ಮಂದಿ ಸ್ವಾಮೀಜಿಗಳನ್ನು, ಭಾರತ ದೇಶದ ಅತ್ಯಂತ ಪ್ರಮುಖರಾದ 30 ಮಂದಿ ಮುಸ್ಲಿಂ ಉಲಮಾಗಳನ್ನು ಒಟ್ಟು ಸೇರಿಸಿ ಈ ನಾಡಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ಬಹಳ ಉತ್ತಮವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ, ಆ ಪ್ರಯತ್ನ ಬೇರೆ ಕೆಲವು ಕಾರಣಗಳಿಂದ ಹೋಯಿತು. ಈ ನಾಡಿನಲ್ಲಿ ಏನಾದರೂ ಒಂದು ಸಮಸ್ಯೆ ಬರುವಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಅತ್ಯಂತ ಸೂಕ್ತವಾದ ಮಾರ್ಗ ಧಾರ್ಮಿಕ ಮುಖಂಡರುಗಳು ಪರಸ್ಪರ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಅವರ ಆಶಯಗಳನ್ನು ವಿನಿಮಯ ಮಾಡಿಕೊಳ್ಳುವುದಾಗಿದೆ. ಅದಕ್ಕಾಗಿ ಸನ್ಮಾನ್ಯ ಕಾಂತವರಂ ಉಸ್ತಾದರ ಬಗ್ಗೆ ಬಹುಶಃ ಎಲ್ರಿಗೂ ಗೊತ್ತಿದೆ, ಪತ್ರಕರ್ತರಿಗೆ ಗೊತ್ತಿದೆ. ಭಾರತ ದೇಶದ ಮುಸ್ಲಿಂ ಸಮುದಾಯದ ಅತ್ಯುನ್ನತ ವಿದ್ವಾಂಸಕೂಟವಾದ ಅಖಿಲ ಭಾರತ ಮುಸ್ಲಿಂ ಸ್ಕಾಲರ್ಸ್ ಆರ್ಗನೈಸೇಷನ್ ಇದರ ಪ್ರಧಾನ ಕಾರ್ಯದರ್ಶಿಗಳು, ವಿಶ್ವವಿಖ್ಯಾತವಾದ ಮರ್ಕಜ್ ಸಖಾವತಿ ಸುನ್ನಿಯ ಇದರ ಶಿಲ್ಪಿಗಳು, ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ನಲ್ಲಿ 15,000 ವಿದ್ಯಾರ್ಥಿಗಳು ಒಂದೇ ವೇಳೆ ಜಾತಿ ಮತ ಭೇದವಿಲ್ಲದೆ ಅಧ್ಯಯನ ಮಾಡುತ್ತಿರುವಂತಹ ಏಷ್ಯಾ ಖಂಡದಲ್ಲಿ ಅತ್ಯಂತ ಗಮನಾರ್ಹವಾದಂತಹ ಒಂದು ಸಂಸ್ಥೆಯಾಗಿದೆ ಕಲ್ಲಿಕೋಟೆಯ ಮರ್ಕಜ್ ಸಖಾವತಿ ಸುನ್ನಿಯ. ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಕಾಂತವರಂ ಉಸ್ತಾದ್. ಮಾತ್ರವಲ್ಲ, ಒಂದು ಬಹಳ ವಿಶ್ವಮಟ್ಟದಲ್ಲಿ ಅವರು ನಾನು ಪರಿಚಯ ಮಾಡಬೇಕು. ಕಾಂತವರಂ ಉಸ್ತಾದ್ ಅವರು ಕೇವಲ ಒಂದು ಕೇರಳದಲ್ಲಿ, ಭಾರತದಲ್ಲಿ ಮಾತ್ರವಲ್ಲ, ಅವರ ಮಹತ್ವ, ಅವರ ಪ್ರೌಢಿ ಇಡೀ ಜಗತ್ತೇ ಇವತ್ತು ಗುರುತಿಸಿದೆ. ಮುಸ್ಲಿಂ ಸಮುದಾಯದಲ್ಲಿ ಅನೇಕ ಪಂಗಡಗಳು, ಗುಂಪುಗಳಲ್ಲಿ ಇರಬಹುದು, ಎಲ್ಲಾ ಪಂಗಡಗಳಲ್ಲೂ ಎಲ್ಲಾ ಧರ್ಮಗಳನ್ನಂಥದ್ದು ಇರಬಹುದು. ಅದೇ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಯಾವುದೇ ವಿಷಯಗಳಲ್ಲಿ ಅಧಿಕೃತವಾದಂತಹ ಒಂದು ಮಾತನ್ನು ಹೇಳುವ, ಅತ್ಯಂತ ಅಧಿಕಾರವಾಣಿಯಿಂದ ಮಾತನಾಡಬಲ್ಲ ಭಾರತದ ಅತ್ಯಂತ ಗೌರವಾರ್ಹವಾದಂತಹ ಒಬ್ಬ ಮುಸ್ಲಿಂ ವಿದ್ವಾಂಸ ಕಾಂತವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಆಗಿದ್ದಾರೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಬಹಳ ಸಂಕ್ಷಿಪ್ತವಾಗಿ ಅನೇಕ ಮಹನೀಯರು ಮಾತನಾಡಲಿಕ್ಕೆ ಹೆಚ್ಚು ಮಾತನಾಡುವುದಿಲ್ಲ. ಇದು 2009ರಲ್ಲಿ ಈ ವಿಶ್ವದಲ್ಲಿ ಅತ್ಯಂತ ಪ್ರಭಾವವನ್ನು ಬೀರುವಂತಹ 500 ಮಂದಿ ಅತ್ಯಂತ ಪ್ರಭಾವಿಗಳಾದಂತಹ ನಾಯಕರುಗಳ ಒಂದು ಸಮೀಕ್ಷೆಯನ್ನು ವಿಶ್ವಮಟ್ಟದಲ್ಲಿ ಅಮೆರಿಕದ ಜಾರ್ಜ್ ಟೌನ್ ಯೂನಿವರ್ಸಿಟಿಯನ್ನು ಮಾಡಿತು. ಈ ವಿಶ್ವದಲ್ಲಿ ಅತ್ಯಂತ ಪ್ರಭಾವಿಗಳಾದ 500 ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದವರನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ದ 500 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮುಸ್ಲಿಮ್ಸ್ ಅನ್ನುವಂತಹ ಈ ಸರ್ವೆಯಲ್ಲಿ ಭಾರತ ದೇಶದಿಂದ ಸಂಘ ಸಂಸ್ಥೆಗಳನ್ನು ಕಟ್ಟಿ, ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ, ಜೀವಕಾರುಣ್ಯ ಕಾರ್ಯಕ್ರಮಗಳನ್ನು ಮಾಡಿ, ಕೋಮು ಸೌಹಾರ್ದತೆಗಾಗಿ ಪ್ರಯತ್ನ ಮಾಡಿ, ಭಾರತ ದೇಶದ ಇಡೀ ಈ ದೇಶದ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಹೆಮ್ಮೆಯನ್ನು ತಂದಂತಹ ಏಕೈಕ ವ್ಯಕ್ತಿ ಅದು ಶೇಖ್ ಅಬೂಬಕರ್ ಅಹಮದ್ ಕಾಂತವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಆಗಿದ್ದಾರೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾ ಇದೆ. ಈ ಜಗತ್ತಲ್ಲಿ ಅತ್ಯಂತ ಪ್ರಭಾವ ಬೀರಿದ 500 ಮಂದಿಯಲ್ಲಿ ಸೌದಿ ದೊರೆ ಅಬ್ದುಲ್ಲಾ ರಾಜ ಇದ್ದಾರೆ, ಯುಎಇ ಪ್ರಧಾನಮಂತ್ರಿ ಮೊಹಮ್ಮದ್ ಬಿನ್ ರಾಶಿದ್ ಇದ್ದಾರೆ, ಅದೇ ರೀತಿ ತುರ್ಕಿಯ ಪ್ರೆಸಿಡೆಂಟ್ ರಜಬ್ ತಯ್ಯಿಬ್ ಉರ್ದುಗಾನ್ ಇದ್ದಾರೆ. ವಿಶ್ವದ ಅನೇಕ ಮಹನೀಯರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಅತ್ಯಂತ ಶ್ರೇಷ್ಠವಾದ 500 ಮಂದಿಯ ಪೈಕಿ ಭಾರತ ದೇಶದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎನ್ನುವ ಶೀರ್ಷಿಕೆಯಲ್ಲಿ ಆಯ್ಕೆಯಾಗಿರುವಂತಹ ಏಕೈಕ ವ್ಯಕ್ತಿ ನಮ್ಮ ಮುಂದೆ ಕುಳಿತಿರುವ ಕಾಂತವರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಆಗಿದ್ದಾರೆ. ಅದು ಯಾಕೆ ಅಂತ ಹೇಳಿದರೆ ನಾನು ವಿವರವಾಗಿ ಹೇಳಲಿಕ್ಕೆ ಈ ಸಂದರ್ಭವನ್ನು ಉಪಯೋಗ ಮಾಡುವುದಿಲ್ಲ. ಅದರ 114ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದರ ಸಂಕ್ಷಿಪ್ತವನ್ನು ನಾನು ಹೇಳ್ತಾ ಇದ್ದೇನೆ. ಸಂಘ
ಸಂಘಗಳನ್ನು ಕಟ್ಟಿ ಜಾತಿ ಮತ ಭೇದವನ್ನು ನೋಡದೆ ಮನುಷ್ಯರ ಉದ್ಧಾರಕ್ಕಾಗಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಈ ನಾಡಿನ ಹಿರಿಮೆಯನ್ನು ಇಡೀ ವಿಶ್ವದಲ್ಲಿ ಎತ್ತಿಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದಲೇ ನಾಳೆಯಿಂದ ಕೇರಳದ 14 ಜಿಲ್ಲೆಗಳಲ್ಲಿ ಮತ್ತು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಮೂಲಕ ಮತ್ತು ಇವತ್ತು ಈ ಮಂಗಳೂರಿನ ಮೂಲಕ ಕಾಂದಬರಂ ಉಸ್ತಾದರ ಕೇರಳ ಯಾತ್ರೆ ಎನ್ನುವಂತಹ ಒಂದು ಕಾರ್ಯಕ್ರಮ ನಡೆಯಲಿದೆ. ಅದರ ಘೋಷಣೆ ಕೂಡ ಮಾನವತೆಯ ಜಾಗೃತಿಗಾಗಿ ಎನ್ನುವುದಾಗಿದೆ. ಆ ಮೂಲಕ ಕಾಂದಬರಂ ಉಸ್ತಾದ್ ಇಲ್ಲಿ ಹೇಳಿರುವುದು ಕೂಡ ಅದೇ. ಇಲ್ಲಿ ಯಾವುದೇ ಬಲವಂತದಿಂದ ಯಾರೂ ಕೂಡ ಧರ್ಮವನ್ನು ಪ್ರಚಾರ ಮಾಡುವಂತಿಲ್ಲ. ಇಸ್ಲಾಮಿನಲ್ಲಿ ಬಲವಂತಕ್ಕೆ ಯಾವುದೇ ಸ್ಥಾನವಿಲ್ಲ. ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ, ಯಾವುದೇ ಶತ್ರುಗಳು ವೈರತ್ವ ಬಂದರೂ ಕೂಡ ಸಹನೆಯಿಂದ, ಮುಗುಳ್ನಗೆಯಿಂದ, ಪ್ರೀತಿಯಿಂದ, ಸಹಿಷ್ಣುತೆಯಿಂದ ಅವುಗಳನ್ನು ಎದುರಿಸಬೇಕು ಎನ್ನುವಂತಹ ಸಿದ್ಧಾಂತವನ್ನು ಇಸ್ಲಾಂ ಹೇಳಿದೆ ಎನ್ನುತ್ತಾ ಅದಕ್ಕೆ ಮೌಲಾನಾ ಕಾಂದಬರಂ ಉಸ್ತಾದರವರು ಕುರ್ಆನ್, ಪವಿತ್ರ ಕುರ್ಆನ್ ಒಂದು ಶ್ಲೋಕವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಲಾ ತಸ್ತವಿಲ್ ಹಸನತು ವಲ ಸಯ್ಯಿಅತು ಇದ್ಫಾ ಬಿಲ್ಲತಿ ಹಿ ಅಹ್ಸನ್ ಫಇದಲ್ಲದಿ ಬೈನಕ ವ ಬೈನಹು ಅದಾವತುನ್ ಕಅನ್ನಹು ವಲಿಯುನ್ ಹಲೀಮ್ ಫಮಾ ಯುಲಖಾಹಾ ಇಲ್ಲಲ್ಲದೀನ ಸಬರು ವಮಾ ಯುಲಖಾಹಾ ಇಲ್ಲಾ ذو حظ عظيم. ವಿವಿಧ ಜಾತಿಗಳ, ಮತಗಳ, ಪಥಗಳ, ಪಂಗಡಗಳ, ಪಕ್ಷಗಳ ಸಂಗರ ಭೂಮಿಯಾದಂತಹ ಈ ಭಾರತ ದೇಶದಲ್ಲಿ ಯಾರೂ ಕೂಡ ಒಂದು ಧರ್ಮದ ಒಂದು ಅಂಧವಾದ ಒಂದು ವಿಶ್ವಾಸದಿಂದ ಮತ್ತು ಉಳಿದವರ ಮೇಲೆ ಅಸಹಿಷ್ಣುತೆಯ ಒಂದು ರೀತಿಯಿಂದ ವರ್ತನೆ ಮಾಡಿದರೆ ಈ ದೇಶ ಖಂಡಿತವಾಗಿ ಉಳಿಯುವುದಿಲ್ಲ. ಆದ್ದರಿಂದ ಒಬ್ಬ ಹಿಂದೂ ನಿಜವಾದ ಒಬ್ಬ ಒಳ್ಳೆಯ ಹಿಂದುವಾಗಿದ್ದುಕೊಂಡು, ಒಬ್ಬ ಕ್ರೈಸ್ತ ಒಬ್ಬ ಒಳ್ಳೆಯ ಕ್ರೈಸ್ತನಾಗಿದ್ದುಕೊಂಡು, ಒಬ್ಬ ಮುಸ್ಲಿಂ ಒಬ್ಬ ಒಳ್ಳೆಯ ಮುಸಲ್ಮಾನ್ ಆಗಿದ್ದುಕೊಂಡು ಎಲ್ಲರನ್ನೂ ಕೂಡ ಇಸ್ಲಾಂ ಧರ್ಮಕ್ಕೆ ಬರಬೇಕು, ಜಗತ್ತಲ್ಲಿರುವ ಎಲ್ಲರೂ ಮುಸ್ಲಿಂ ಆಗಬೇಕು ಅನ್ನುವಂತಹ ಒಂದು ಬಯಕೆ, ಬಲವಂತ ಎಂಬ ಒತ್ತಾಯ, ಒಂದು ಮತಾಂತರ ಯಾವುದೂ ಕೂಡ ನಮ್ಮ ಅಜೆಂಡಾದಲ್ಲಿ ಇಲ್ಲ. ಇರುವಂತಹ ಮನುಷ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಸಿದ್ಧಾಂತಗಳು, ಜಗತ್ತಲ್ಲಿರುವ ಎಲ್ಲಾ ಸಿದ್ಧಾಂತಗಳಲ್ಲೂ ಮೂಲಭೂತವಾದ ವ್ಯತ್ಯಾಸಗಳಿರಬಹುದು, ಇದೆ. ಆ ವ್ಯತ್ಯಾಸಗಳು ಇರುವುದರ ಜೊತೆಯಲ್ಲಿ ಮನುಷ್ಯರನ್ನಾಗಿ ಕಾಣುವಂತಹ ಸಿದ್ಧಾಂತಗಳನ್ನ ಇಲ್ಲಿ ಧರ್ಮಗಳು ಬೋಧನೆ ಮಾಡಿವೆ. ಅದೇ ಮಾತನ್ನು ಪವಿತ್ರವಾದ ಕುರ್ಆನ್ ಧರ್ಮವನ್ನು, ಕುರ್ಆನ್ ಅನ್ನು ಉಲ್ಲೇಖಿಸಿ ಮೌಲಾನಾ ಕಾಂದಬರಂ ಉಸ್ತಾದ್ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ಸಹಿಷ್ಣುತೆಯ ಸಂದೇಶವನ್ನು ಬಹಳ ಉತ್ತಮ ರೀತಿಯಲ್ಲಿ ಸಾರಬೇಕಾದಂತಹ ಒಂದು ಅಗತ್ಯ ಈ ನಾಡಿನಲ್ಲಿದೆ. ಸನ್ಮಾನ್ಯವಾದ ಪೇಜಾವರ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಬರುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಒಂದು ಮುದ್ರೆಯನ್ನು ಒತ್ತಿದ ಹಾಗೆ ಆಗಿದೆ. ಆ ಮೂಲಕ ಈ ಸುಂದರವಾದ ನಾಡಿನಲ್ಲಿ ನಾಳೆಯಿಂದ ಉದಾತ್ತವಾದಂತಹ ಒಂದು ನಾಡನ್ನು ಕಟ್ಟಲಿಕ್ಕೆ ಖಂಡಿತ ನಮ್ಮಿಂದ ಸಾಧ್ಯ ಎನ್ನುವಂತಹ ಒಂದು ಭರವಸೆಯನ್ನು ನಾವು ಹೊಂದಿದ್ದೇವೆ. ಮಜ್ಹಬ್ ನಹೀ ಸಿಖಾತಾ ಆಪಸ್ ಮೇ ಬೈರ್ ರಖನಾ ಹಿಂದಿ ಹೇ ಹಮ್ ವತನ್ ಹೇ ಹಿಂದೂ ಶಿಖಾನ್ ಹಮಾರ. ಜಗತ್ತಲ್ಲಿರುವ ಯಾವ ಧರ್ಮಗಳು ಕೂಡ ಪರಸ್ಪರ ಸಂಘರ್ಷವನ್ನು ಬೋಧಿಸಿಲ್ಲ, ಪರಸ್ಪರ ಗಲಾಟೆಯನ್ನು ಮಾಡುವುದನ್ನು ಬೋಧಿಸಿಲ್ಲ. ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವ ಒಬ್ಬ ಮುಸಲ್ಮಾನ್ ಅಲ್ಲಾಹುಮ್ಮ ಅಂತಸ್ಸಲಾಮ್ ವ ಮಿಂಕಸ್ಸಲಾಮ್ ವ ಇಲೈಕ ಯರ್ಜಿഉ ಸಲಾಮ್, ಅಲ್ಲಾಹನೇ ನೀನು ಶಾಂತಿ, ಎಲ್ಲ ಶಾಂತಿ ನಿನ್ನಿಂದಲೇ. ಆದ್ದರಿಂದ ಜಗತ್ತಲ್ಲಿರುವ ಎಲ್ಲರಿಗೂ ಕೂಡ ಶಾಂತಿಯನ್ನು ಕೊಡುವಂತ ಒಬ್ಬ ಮುಸಲ್ಮಾನ್ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಒಬ್ಬ ಹಿಂದೂ ಸಹೋದರ ಅವನ ಮಂದಿರದಲ್ಲಿ ಪ್ರಾರ್ಥನೆ ಮಾಡುವಂತದ್ದು ಸರ್ವೇ ಪಿಸುಕಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶಿಸು ಕಬೇ ಭವಾನ್. ಜಗತ್ತಲ್ಲಿರುವ ಎಲ್ಲರ ಕಂಟಕಗಳು ನಿವಾರಣೆಯಾಗಲಿ, ರೋಗ ಶಮನವಾಗಲಿ, ಎಲ್ಲರಿಗೂ ಸುಖ ಮತ್ತು ಐಶ್ವರ್ಯ ಬರಲಿ ಅಂತ ಮಂದಿರದಲ್ಲಿ ಹಿಂದೂ ಪ್ರಾರ್ಥನೆ ಮಾಡುವಾಗ ಅದು ಕೂಡ ಈ ನಾಡಿನ ಮಾನವತೆಯ ಜಾಗೃತಿ ಅತ್ಯಂತ ಉನ್ನತವಾದಂತಹ ಒಂದು ಸಂದೇಶ ಅಂತ ನಾವು ತಿಳಿಯುತ್ತಾ ಇದ್ದೇವೆ. ಫಾದರ್ ಡೆನ್ನಿಸ್ ಮೊರಾಸ್ ಪ್ರಭು ಅವರಿದ್ದಾರೆ, ಮಂಗಳೂರು ಡಯಾಸಿಸ್ನ ವಿಕಾರ್ ಜನರಲ್ ಆಗಿದ್ದಾರೆ. ಕ್ರಿಸ್ತು ಧರ್ಮ ಈ ನಾಡಿನಲ್ಲಿ ಪ್ರೀತಿ ಮತ್ತು ಉದಾತ್ತವಾದ ಸಂದೇಶವನ್ನು ತೋರಿಸುವಂತಹ ಒಂದು ಧರ್ಮವಾಗಿದೆ. ಆ ಧರ್ಮದಲ್ಲಿ ವೈರಿಯನ್ನು ಕೂಡ ಪ್ರೀತಿ ಮಾಡಿರುವಂತಹ ಸಂದೇಶವಿದೆ. ಬೈಬಲ್ನಲ್ಲಿ ದ ಗಾಸ್ಪೆಲ್ ಅಕಾರ್ಡಿಂಗ್ ಟು ಮಾಥ್ಯೂ, ಮತ್ತಾಯಿ ಬರೆದ ಸುವಾರ್ತೆಯ 5ನೇ ಅಧ್ಯಾಯದ 43ರಿಂದ 48 ತನಕ ಇರುವಂತಹ ಶ್ಲೋಕಗಳಲ್ಲಿ ಬೈಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯು ಲವ್ ಯುವರ್ ಎನಿಮೀಸ್, ನಿನ್ನ ವೈರಿಗಳನ್ನು ಪ್ರೀತಿ ಮಾಡು. ಯು ಪ್ರೇ ಫಾರ್ ದೋಸ್ ಹೂ ಪರ್ಸಿಕ್ಯೂಟ್ ಯು, ನಿನಗೆ ದ್ರೋಹ ಮಾಡುವವರಿಗೆ ನೀನು ಒಳಿತಿಗಾಗಿ ಪ್ರಾರ್ಥನೆ ಮಾಡು. ಒಂದು ಕೆನ್ನೆಗೆ ಬಾರಿಸಿದರೆ ಇನ್ನೊಂದು ಕೆನ್ನೆಗೆ ನೀನು ತೋರಿಸು. ನಿನ್ನ ಹೆಗಲಿರುವ ಶಾಳನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದವನಿಗೆ ಹುಟ್ಟಿರುವ ಲುಂಗಿಯನ್ನು ಬಿಚ್ಚಿ ದಾನ ಮಾಡು. ನಾವು ಅರಬಿಕ್ ಬೈಬಲ್ಗಳಲ್ಲಿ ಓದಿದ್ದೇವೆ. ಅದು ಬಹಳ ಸ್ಪಷ್ಟವಾಗಿ ಕಾಂದಬರಂ ಉಸ್ತಾದ್ ರವರ ಕಾಲೇಜಿನಲ್ಲಿ, ಮರ್ಕಸ್ನಲ್ಲಿ ಎಲ್ಲಾ ಧರ್ಮಗಳ ತೌಲನಿಕೆ ಅಧ್ಯಯನ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಎಲ್ಲಾ ಧರ್ಮಗಳನ್ನು ಕೂಡ ಅಧ್ಯಯನ ಮಾಡುವಂತಹ ಒಂದು ವೇದಿಕೆಯನ್ನ ಮೌಲಾನಾ ಕಾಂದಬರಂ ಸ್ವಾಮಿಗೆ ಒದಗಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಉದಾತ್ತವಾದ ಸಂದೇಶವನ್ನ ಜನರ ಮುಂದೆ ತಲುಪಿಸಿ, ಜನರಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಮೂಡಿಸಿ, ಭಾರತ ದೇಶವನ್ನು ಜಗತ್ತಿನ ಅತ್ಯಂತ ಸೂಪರ್ ಪವರ್ ಆದಂತಹ ಒಂದು ದೇಶವನ್ನಾಗಿ ಮಾರ್ಪಡಿಸುವ ಉದ್ದೇಶವನ್ನಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಸಹೋದರರೇ, ಎಲ್ಲ ಧಾರ್ಮಿಕ ಮುಖಂಡರುಗಳು ಕೂಡ ತಮ್ಮ ತಮ್ಮ ಧರ್ಮೀಯರ ಮುಂದೆ ಈ ರೀತಿಯ ಸೌಹಾರ್ದತೆಯ ಸಂದೇಶವನ್ನು ಸಾರಿದರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಉದಾತ್ತವಾದ ನಾಡನ್ನು ಕಟ್ಟಿಗೆ ನಮ್ಮಿಂದ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.
ಎಪಿ ಉಸ್ತಾದರವರ ಜೀವನದ ಬಗ್ಗೆ ತಿಳಿಯಲು ಕಾತರವಿರುವ ಹಲವಾರು ಜನರಿದ್ದಾರೆ. ಎಲ್ಲವನ್ನು ವಿವರವಾಗಿ ಹೇಳುವುದು